ಶಿವರಾತ್ರಿ ಅಂತ ಹೇಳಿದ್ರೆ ಶಿವರಾತ್ರಿಗೆ ಒಂದು ವಿಶೇಷವಾದಂತಹ ಒಂದು ಸ್ಥಾನಮಾನ ಪುರಾಣದಲ್ಲಿ ಕೊಟ್ಟಿದ್ದಾರೆ. ಹಲವು ಪುರಾಣಗಳ ಪ್ರಕಾರ ಶಿವರಾತ್ರಿ ಬಗ್ಗೆ ವಿಶೇಷವಾದಂತಹ ಒಂದು ಉಲ್ಲೇಖ ಇದೆ. ಶಿವ ಯಾವುದೇ ರೀತಿಯ ಆಡಂಬರ, ಅವನು ಕೇವಲ ಅಭಿಷೇಕದಿಂದಲೇ ತೃಪ್ತರಾಗುವ. ಹಾಗೆ ಆ ಲೋಕವನ್ನೇ ಕಾಪಾಡಿದಂತಹ ಒಂದು ಕ್ಷಣವನ್ನ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಿಸಿ ರಾತ್ರಿ ಪೂರ ಆಚರಣೆ ಮಾಡುವಂತಹ ಒಂದು ಸಂದರ್ಭಕ್ಕೆ ಶಿವರಾತ್ರಿ ಅಂತ ಒಂದು ಹೆಸರು ಹೇಳ್ತಾರೆ. ಜಾಗರಣೆಯಿಂದ ವಿಶೇಷವಾಗಿ ನಮ್ಗೆ ಏನು ಫಲ ಸಿಕ್ಕತ್ತೆ ಅಂತ ಹೇಳಿದ್ರೆ, ಈಗ ಉಪವಾಸ ಅಥವಾ ಜಾಗರಣೆ ಎಲ್ಲವೂ ಕೂಡ ಅದು ಮನಸ್ಸಿಗೆ ಸಂಬಂಧಪಟ್ಟದ್ದು. ವ್ರತಾಚರಣೆ ಅಂತ ಹೇಳಿದ್ರೆ ಬೆಳಗ್ಗೆ ಶಿವರಾತ್ರಿಯ ದಿನ ಪ್ರಾತಃ ಕಾಲದಲ್ಲಿ ಎದ್ದು ಎಲ್ಲ ಶುಚಿರ್ಭೂತರಾಗಿ ಶಿವನನ್ನ ಸ್ತೋತ್ರ ಮಾಡುವುದು. ಅವತ್ತಿನ ದಿನ ಸಾಧ್ಯವಾದರೆ ಉಪವಾಸ ಇದ್ದು ನನ್ನ ಹೆಸರು ಗಣೇಶ್ ಭಟ್ ಅಂತ ಹೇಳಿ. ಈ ಒಂದು ಪಾಂಡೇಶ್ವರನ ಶಿವನ ಕ್ಷೇತ್ರದಲ್ಲಿ ಕಳೆದ 20 ವರ್ಷದಿಂದ ದೇವರ ಸೇವೆಯನ್ನು ಮಾಡ್ತಾ ಇದ್ದೇವೆ. ಶಿವರಾತ್ರಿ ಬರ್ತಾ ಇದೆ. ಈ ಶಿವರಾತ್ರಿಯನ್ನು ಯಾಕಾಗಿ ಆಚರಿಸ್ತೇವೆ? ಹಾಗೂ ಶಿವರಾತ್ರಿಯ ಮಹತ್ವ ಏನು, ಇದರ ಬಗ್ಗೆ ಏನಾದರೂ ಹೇಳ್ಬೋದು? ಆ ಶಿವರಾತ್ರಿ ಅಂತ ಹೇಳಿದ್ರೆ ಶಿವರಾತ್ರಿಗೆ ಒಂದು ವಿಶೇಷವಾದಂತಹ ಒಂದು ಸ್ಥಾನಮಾನ ಪುರಾಣದಲ್ಲಿ ಕೊಟ್ಟಿದ್ದಾರೆ. ಹಲವು ಪುರಾಣಗಳ ಪ್ರಕಾರ ಶಿವರಾತ್ರಿ ಬಗ್ಗೆ ವಿಶೇಷವಾದಂತಹ ಒಂದು ಉಲ್ಲೇಖ ಇದೆ. ಹಿಂದೆ ಸಮುದ್ರ ಮಂಥನದ ಕಾಲದಲ್ಲಿ ಮಹಾವಿಷ್ಣುವಿನ ಆದೇಶದ ಪ್ರಕಾರ ದೇವತೆಗಳು ಹಾಗೂ ರಾಕ್ಷಸರು ಎಲ್ಲ ಸೇರಿಕೊಂಡು ಸಮುದ್ರ ಮಥನವನ್ನು ಮಾಡ್ತಾರೆ. ಸಮುದ್ರ ಮಥನ ಮಾಡುವಾಗ ಎಲ್ಲ ಉತ್ತಮವಾದಂತಹ ವಸ್ತುಗಳು ಒಂದೊಂದೇ ಮೇಲೆ ಬರ್ತದೆ. ಪ್ರಥಮವಾಗಿ ಆ ಒಂದು ಉಚ್ಚೈಶ್ರವ, ಹಾಗೆ ಕಾಮಧೇನು, ಕಲ್ಪವೃಕ್ಷ ಇತ್ಯಾದಿಗಳೆಲ್ಲ ಬರ್ತದೆ. ಆ ಮಹಾಲಕ್ಷ್ಮಿ ಕೂಡ ಆ ಸಮುದ್ರ ಮಥನ ಸಮಯದಲ್ಲಿ ಉದ್ಭವಿಸ್ತಾಳೆ. ತದನಂತರ ಆ ಒಂದು ಕೆಟ್ಟದಾಗಿ ಹಾಲಾಹಲ ಅಂದರೆ ಕಾಲಕೂಟ ವಿಷ ಅದು ಮೇಲೆ ಬರ್ತದೆ. ಅದು ಮೇಲೆ ಬರುವಾಗ ಅದನ್ನು ಯಾರು ತಡೆಯುವುದು? ಇಡೀ ಭೂಲೋಕ ಎಲ್ಲ ನಾಶ ಆಗುವಂತಹ ಸಂದರ್ಭ. ಆಗ ಎಲ್ಲರೂ ಸೇರಿ ಶಿವನನ್ನು ಪ್ರಾರ್ಥನೆ ಮಾಡ್ತಾರಂತೆ. ಶಿವ ಪ್ರತ್ಯಕ್ಷನಾಗಿ ಕೈಲಾಸದಿಂದ ಓಡಿ ಓಡಿ ಬಂದು ಆ ಹಾಲಾಹಲವನ್ನು ಕುಡಿದು ಬಿಡ್ತಾನಂತೆ ಇಡೀ ಲೋಕ ರಕ್ಷಣೆಗೋಸ್ಕರ. ಆಗ ಅದನ್ನು ನೋಡಿದಂತಹ ಪಾರ್ವತಿ ದೇವಿ ಕೂಡಲೇ ಶಿವನನ್ನು ಬಂದು ಆ ಒಂದು ಹಾಲಾಹಲ ತನ್ನ ಶರೀರಕ್ಕೆ ಪ್ರವೇಶ ಆಗಬಾರ್ದು ಉದ್ದೇಶದಿಂದ ಗಂಟಲನ್ನು ಒತ್ತಿ ಹಿಡಿದು ಬಿಡ್ತಾಳೆ. ಆ ಹಾಲಾಹಲ ಆ ಒಂದು ಗಂಟಲಲ್ಲೇ ಸ್ಥಾಪಿತ ಆಗ್ತದೆ. ಆ ಒಂದು ನೀಲವರ್ಣ ಆದ ಕಾರಣಕ್ಕೆ ನೀಲಕಂಠ ಅಂತ ಅವತ್ತಿನ ದಿನ ಈಶ್ವರ ದೇವರಿಗೆ ಹೆಸರಿದೆ, ಲೋಕ ಪ್ರಸಿದ್ಧಿ. ಹಾಗೆ ಆ ಲೋಕವನ್ನೇ ಕಾಪಾಡಿದಂತಹ ಒಂದು ಕ್ಷಣವನ್ನ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಿಸಿ ರಾತ್ರಿ ಪೂರ ಆಚರಣೆ ಮಾಡುವಂತಹ ಒಂದು ಸಂದರ್ಭಕ್ಕೆ ಶಿವರಾತ್ರಿ ಅಂತ ಒಂದು ಹೆಸರು ಹೇಳ್ತಾರೆ. ಹೀಗೆ ಹಲವು ಪುರಾಣಗಳಲ್ಲಿ ಹಲವು ರೀತಿಯಾದಂತಹ ಒಂದು ವಿಶೇಷ ಉಲ್ಲೇಖ ಹೇಳ್ತಾರೆ. ಇನ್ನೊಂದು ಲಿಂಗ ಪುರಾಣದ ಪ್ರಕಾರ ಶಿವನನ್ನ ಆ ರಾತ್ರಿಯಂದು ಚತುರ್ದಶಿ, ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಈ ಒಂದು ಶಿವನ ಈ ಒಂದು ಆಚರಣೆಯನ್ನು ಮಾಡ್ತಾರೆ. ಶಿವನ ಮಹಾತ್ಮೆ ಎಂತಹದ್ದು ಅಂತ? ಶಿವ ಯಾವುದೇ ರೀತಿಯ ಆಡಂಬರ, ಅವನು ಕೇವಲ ಅಭಿಷೇಕದಿಂದಲೇ ತೃಪ್ತರಾಗುತ್ತಾನೆ. ಹಾಗೆಯೇ ನಮ್ಮ ಪ್ರತಿಯೊಂದು ಅಂಗಾಂಗಗಳಿಗೆ ಒಂದು ಅಭಿಮಾನಿ ಇರುತ್ತೆ. ಹಾಗೆ ನಮ್ಮ ಮನಸ್ಸಿಗಾಗುವಾಗ ಈಶ್ವರ ದೇವರು ನಮಗೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರೇರೇಪಣೆ ಕೊಡೋದು ಯಾರು ಕೇಳಿದ್ರೆ ಈಶ್ವರ ದೇವರು. ಅದಕ್ಕೋಸ್ಕರವಾಗಿ ಈಶ್ವರ ದೇವರನ್ನ ನಾವು ಹೆಚ್ಚು ಹೆಚ್ಚು ಆರಾಧನೆ ಮಾಡಿಕೊಂಡಾಗ ಒಳ್ಳೆಯ ಮನಸ್ಸನ್ನು, ಹಾಗೆ ಸಮಾಜಕ್ಕೆ ಒಳ್ಳೊಳ್ಳೆಯ ಕೆಲಸಗಳನ್ನು, ಕಾರ್ಯಗಳನ್ನು ಮಾಡಲಿಕ್ಕೆ ಆ ಶಿವದೇವರು ನಮಗೆ ಪ್ರೇರೇಪಣೆ ಆಗಿರ್ತಾರೆ ಅವರನ್ನು ನಂಬಿದರೆ ಅನ್ನುವಂಥದ್ದು ಬಹಳ ವಿಶೇಷವಾದ. ನಮ್ಮ ಹಿಂದೂಗಳಲ್ಲಿ ಬಹಳ ಒಂದು ವಿಶೇಷವಾದಂಥ ಹಬ್ಬ ಅಂತ ಹೇಳಿದರೆ ಮಹಾಶಿವರಾತ್ರಿ ಹಬ್ಬ. ಎಲ್ಲರೂ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಹಾಗೆ ನಾಳೆ ಆ ಮಹಾಶಿವರಾತ್ರಿ ಪರ್ವಕಾಲ. ಈ ಕ್ಷೇತ್ರದಲ್ಲಿಯೂ ಕೂಡ ಸಾವಿರಾರು ಜನ ಬಂದು ಶಿವದೇವರ ಆಶೀರ್ವಾದ, ಅನುಗ್ರಹ ಪಡೆದುಕೊಂಡು ಹೋಗ್ತಾರೆ. ಹಾಗೆಯೇ ಆ ಒಂದು ದಿವಸ ಅಂತಲ್ಲ, ನಿರಂತರವಾಗಿ ನಾವು ಅವರೊಟ್ಟಿಗೆ ಇರಬೇಕು. ಹಾಗೆಯೇ ಶಿವದೇವರ ಒಟ್ಟಿಗೆ ನಾವು ಇರುವಂಥದ್ದು ಅಂತ ಹೇಳಿ ಒಂದು ದಿವಸ ಅವರೊಟ್ಟಿಗೆ ಇದ್ದಾಗ ನಮಗೆ ಅಂದರೆ ಸಂಪೂರ್ಣ ನಿರಾಹಾರವಾಗಿ ಉಪವಾಸ ಮಾಡಬೇಕು. ಒಂದೊಂದು ರೀತಿಯಾಗಿ ಉಪವಾಸ ಮಾಡ್ತಾರೆ ಮನೆಯಲ್ಲಿ. ಕೆಲವರು ಒಂದು ನೀರು ಸಹಿತ ಕುಡಿಯದೆ ಉಪವಾಸ ಮಾಡೋರು ಸಹ ಇದ್ದಾರೆ. ಏನ ಅಂತ ಕೇಳೋ ಹಣ್ಣುಗಳನ್ನು ತಿಂದ್ಕೊಂಡು ಉಪವಾಸ ಮಾಡಿ ಶಿವನೊಟ್ಟಿಗೆ ಅಂತಹ ಒಂದು ವಿಶೇಷವಾದಂಥ ಅನುಭವವನ್ನು ಪಡ್ಕೊಳ್ತಾರೆ. ಈ ವ್ರತಾಚರಣೆ ಮನೆಯಲ್ಲಿ ಯಾವ ರೀತಿ ಮಾಡ್ಬೋದು, ಇದರ ಬಗ್ಗೆ? ವ್ರತಾಚರಣೆ ಅಂತ ಹೇಳಿದ್ರೆ ಬೆಳಗ್ಗೆ ಶಿವರಾತ್ರಿಯ ದಿನ ಪ್ರಾತಃ ಕಾಲದಲ್ಲಿ ಎದ್ದು ಎಲ್ಲ ಶುಚಿರ್ಭೂತರಾಗಿ ಶಿವನನ್ನ ಸ್ತೋತ್ರ ಮಾಡುವುದು. ಅವತ್ತಿನ ದಿನ ಸಾಧ್ಯವಾದರೆ ಉಪವಾಸ ಇದ್ದು ಒಂದು ನೀರಾಹಾರ ಅಥವಾ ಇಲ್ಲದಿದ್ದರೆ ಒಂದು
ಲಘುವಾಗಿ ಪಾನೀಯ ತಗೊಳ್ಳುವಂಥದ್ದು, ಮಧ್ಯಾಹ್ನದಲ್ಲಿ ಉಪವಾಸ, ರಾತ್ರಿಯಲ್ಲಿ ಪೂರ್ಣ ಜಾಗರಣೆ ಇದ್ದು ಶಿವನನ್ನೇ ಧ್ಯಾನ ಮಾಡ್ತಾ ಇದ್ದು ಮರುದಿನ ಬೆಳಗ್ಗೆ ಸ್ನಾನ ಎಲ್ಲ ಮಾಡಿ ದೇವರನ್ನ ದರ್ಶನ ಮಾಡಿ ತದನಂತರ ಒಂದು ಉಪಹಾರ ತೆಗೆದುಕೊಳ್ಳುವಂಥ ಒಂದು ವ್ರತಾಚರಣೆ. ಜಾಗರಣೆಯಿಂದ ವಿಶೇಷವಾಗಿ ನಮ್ಗೆ ಏನು ಫಲ ಸಿಕ್ಕತ್ತೆ ಅಂತ ಹೇಳಿದ್ರೆ, ಈಗ ಉಪವಾಸ ಅಥವಾ ಜಾಗರಣೆ ಎಲ್ಲವೂ ಕೂಡ ಅದು ಮನಸ್ಸಿಗೆ ಸಂಬಂಧಪಟ್ಟದ್ದು ವಿಚಾರ. ನಮಗೆ ಏಕಾಗ್ರತೆ, ನಾನು ಹೇಳಿದೆ ಅಲ್ಲ ಮೊದಲನೇ, ಮನಸ್ಸಿಗೆ ಕಾರಣ ಯಾರು ಕೇಳಿದ್ರೆ ನಮಗೆ ಆ ಪ್ರತಿಯೊಂದು ಅಂಗಾಂಗ ಒಂದೊಂದು ಅಭಿಮಾನ ದೇವರು ಇದ್ದಾರಲ್ಲ, ಮನಸ್ಸಿಗೆ ಆಗುವಾಗ ರುದ್ರದೇವರ ನಮಗೆ ಜೀವನದಲ್ಲಿ ಏನೇನು ಮಾಡಬೇಕು ಅಂತ ಒಳ್ಳೆಯ ಮಾರ್ಗದರ್ಶನ ಶಿವದೇವರು ಕೊಡ್ತಾರೆ. ಅದಕ್ಕೋಸ್ಕರವಾಗಿ ಅದೆಲ್ಲ ಒಂದು ಉಪವಾಸ ಮಾಡುವಂಥದ್ದು ಅಥವಾ ನಾವು ಜಾಗರಣೆ ಮಾಡುವಂಥದ್ದು, ಇದೆಲ್ಲ ನಮಗೆ ಹೆಚ್ಚಿನದಾದಂಥ ದೇಹಕ್ಕೆ ಚೈತನ್ಯವನ್ನು ಕೊಡ್ತಾರೆ ಶಿವದೇವರು. ಅದಕ್ಕೋಸ್ಕರವಾಗಿ ನಾವು ಒಳ್ಳೆ ಕೆಲಸ ಮಾಡಲಿಕ್ಕೋಸ್ಕರವಾಗಿ ಸಮಾಜಕ್ಕಾಗಲಿ ನಮಗಾಗಲಿ ಯಾರಿಗೇ ಆಗಲಿ ಅದು ಆ ಪ್ರೇರೇಪಣೆಯನ್ನು ಈಶ್ವರ ದೇವರು ಕೊಡ್ತಾರೆ. ಅದಕ್ಕೋಸ್ಕರವಾಗಿ ಜಾಗರಣೆ ಉಪವಾಸ ಇದನ್ನೆಲ್ಲ ಮಾಡುವಂಥದ್ದು. ನಮ್ಮ ಹಿಂದೂಗಳಲ್ಲಿ ಏನು ಅಂತ ಕೇಳಿದ್ರೆ ಮೂರ್ತಿ ಪೂಜೆ ಉಂಟು. ನಾವು ಅಲ್ಲಿ ಶಿವದೇವರನ್ನು ನಾವು ಪ್ರತ್ಯಕ್ಷವಾಗಿ ಹೇಗೆ ನೋಡೋದು ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಆಕಾರ ಬೇಕಲ್ಲ ನಮಗೆ. ಆ ಶಿವದೇವರನ್ನು ಆ ರೀತಿಯಾಗಿ ನಾವು ಲಿಂಗ ರೂಪದಲ್ಲಿ ನಾವು ಕಾಣ್ತೇವೆ. ಆ ಲಿಂಗ ರೂಪದಲ್ಲಿ ಅಲ್ಲಿ ದೇವರಿಗೆ ನಿರಂತರವಾಗಿ ಅಭಿಷೇಕ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ಅವರಿಗೆ ನಾವು ವಿಶೇಷವಾಗಿ ಆ ಬೇಡಿಕೊಂಡಾಗ ಒಳ್ಳೆಯದಾದಂಥ ಅನುಗ್ರಹ ನಮಗೆ ಶಿವದೇವರ ಅನುಗ್ರಹ ಮಾಡಿಕೊಡ್ತಾರೆ. ಈ ಪಾಂಡೇಶ್ವರ ದೇವಸ್ಥಾನದ ಬಗ್ಗೆ ಏನಾದರೂ ಹೇಳೋದಾದ್ರೆ? ಈ ಪಾಂಡೇಶ್ವರ ದೇವಸ್ಥಾನ ಅಂತ ಹೇಳಿದರೆ ಹಿಂದೆ ಪೂರ್ವ ದಿಕ್ಕಿನ ಪಶ್ಚಿಮ ದಿಕ್ಕಿನಲ್ಲಿ ಅಭಿಮುಖವಾಗಿದೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ಎದುರುಗಡೆ ಸಮುದ್ರ ಎಲ್ಲ ಬಂತು. ಆ ಸಮುದ್ರದ ಅಲೆಗಳು ಬಂದು ಇಲ್ಲಿ ಊರಿನ ಮೇಲೆ ಬಂದು ಅನಾಹುತ ಆಗುವ ಎಲ್ಲ ಲಕ್ಷಣಗಳು ಕಂಡು ಬಂದಾಗ ಋಷಿಮುನಿಗಳು ಈ ಕ್ಷೇತ್ರದಲ್ಲಿ ಈಶ್ವರ ದೇವರನ್ನ ಪಶ್ಚಿಮಮುಖವಾಗಿ ಸ್ಥಾಪನೆ ಮಾಡಿದ್ದಾರೆ. ಏಕೆಂತ ಹೇಳಿದರೆ ಸಮುದ್ರಗಳ ಅಲೆಯನ್ನು ತಡೆಯುವ ಒಂದು ಉದ್ದೇಶಕ್ಕೆ ಲೋಕ ಕಲ್ಯಾಣ. ಇದು ಪಾಂಡವರ ಕಾಲದಲ್ಲಿ ಪ್ರತಿಷ್ಠಾಪನೆಗೊಂಡಂತಹ ಈ ಒಂದು ಕ್ಷೇತ್ರ. ಇಲ್ಲಿ ವಿಶೇಷವಾಗಿ ಕ್ಷೇತ್ರದಲ್ಲಿ ಹಲವಾರು ಭಕ್ತರು ಬಂದು ಆ ಭಗವಂತನನ್ನು ಆಚರಣೆ ಮಾಡ್ತಾರೆ, ಸೇವೆ ಮಾಡ್ತಾರೆ. ವಿಶೇಷವಾಗಿ ಸೋಮವಾರ, ಕೆಲವು ತಿಂಗಳಲ್ಲಿ 5-6 ದಿನಗಳ ಕಾಲ ಈ ಕ್ಷೇತ್ರದಲ್ಲಿ ಅನ್ನದಾನ ಸೇವೆ ಎಲ್ಲ ನಡೀತಾ ಇದೆ. ಶಿವರಾತ್ರಿ ಕೂಡ ವಿಜೃಂಭಣೆಯಿಂದ ಬೆಳಗಿನಿಂದ ರಾತ್ರಿ 12 ಗಂಟೆವರೆಗೂ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ವಿಶೇಷವಾದ ಪೂಜೆ, ಧ್ಯಾನ ಎಲ್ಲ ನಡೀತದೆ. ಮಧ್ಯಾಹ್ನ ಅನ್ನದಾನ ಸೇವೆ, ರಾತ್ರಿ ಅನ್ನದಾನ ಸೇವೆ ನಡೀತಾ ಇದೆ. ಹಾಗೆ ರಾತ್ರಿ 12 ಗಂಟೆಗೆ ಮಹಾಪೂಜೆ ಕ್ಷೇತ್ರದಲ್ಲಿ ನಡೀತದೆ.